ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಯದೇವ ಮತ್ತೆ ರೀಎಂಟ್ರಿ ಕೊಡ್ತಿದ್ದಾರೆ. ಗೌತಮ್ ಮನೆಗೆ ಹೆಜ್ಜೆ ಇಟ್ಟೇ ಬಿಟ್ರ ಜಯದೇವ್ ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಯದೇವ ಕಾಂತ ಅವರನ್ನು ಕೂಡ ಹಾಕಿರ್ತಕ್ಕಂತಹ ವಿಷಯ ಅದಿಯಾಗಿ ಗೊತ್ತಾಗುತ್ತೆ. ಜೊತೆಗೆ ಇಲ್ಲಿ ಜಯದೇವ ಮಿಂಚುನಿ ಗೌತಮ್ ಮತ್ತು ಭೂಮಿ ಮಗಳು ಅನ್ನೋದನ್ನು ತಿಳ್ಕೊಂಡಿದ್ದೆ ಹೊಸದೊಂದು ಆಟವನ್ನೇ ಶುರು ಮಾಡ್ಕೋತಾರೆ. ಅದರ ನಡುವೆ ಇಲ್ಲಿ ದಿಯಾ ಜಯದೇವ್ನನ್ನು ಪ್ರಶ್ನೆ ಮಾಡ್ತಾಳೆ, ಏನಿದು ಕಾಂತ ಅಂಕಲ್ಯ ಯಾಕೆ ಕೂಡ ಹಾಕಿದ್ಯಾ, ಯಾಕೆ ಅವ್ರಿಗೆ ಮಗು ತೊಮ್ಮೆ ತೊಂದರೆ ಕೊಡ್ತಾ ಇದೆಯಾ, ಜೊತೆಗೆ ಮಗುವಿನ ಬದುಕಲು ಯಾಕೆ ಆಟ ಆಡಬೇಕು ಅನ್ಕೋತಾ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇದರಿಂದಾಗಿ ಇಲ್ಲಿ ಜಯದೇವ ಸಿಟ್ಟು ಮಾಡ್ಕೊಂಡಿದ್ದೆ ದಿಯಾ ಕಥೆಯನ್ನೇ ಮುಗಿಸ್ಬಿಡ್ತಾರೆ. ಅದರ ನಡುವೆ ಆಕೆ ಲವರ್ ಮನೆಗೆ ಬರ್ತಾರೆ. ಲವರ್ ಬಂದಿದ್ದೆ ದಿಯಾ ನನ್ನ ಮನೇಲಿರ್ತೀನಿ ಬಾ ಅಂತ ಹೇಳಿದ್ದು, ಇವಾಗ ನೋಡಿದ್ರೆ ಎಲ್ಲಿ ಹೋಗಿದ್ದಾಳೆ ಅಂದಾಗ ಅವರು ಹೊರಗಡೆ ಹೋಗಿದ್ದಾರೆ ಅಂತ ಜಯದೇವ್ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಆ ವ್ಯಕ್ತಿ ಕಾಲ್ ಮಾಡಿದ್ರೆ ಅಲ್ಲೇ ಫೋನ್ ರಿಂಗ್ ಆಗುತ್ತೆ. ಏನಿದು ಫೋನ್ ಇಲ್ಲೇ ರಿಂಗ್ ಆಗ್ತಿದೆ ಅಂತ ಹೇಳಿ ಹತ್ರ ಬರಬೇಕು. ಬಟ್ ಅಷ್ಟರಲ್ಲಿ ಜಯದೇವ್ ಹೋಗಿದ್ದೆ, ಫೋನ್ ತೊಗೊಂಡಿದ್ದೆ, ದಿಯಾ ಹೊರಗಡೆ ಹೋಗಿದ್ದಾಳೆ, ಬಟ್ ಫೋನನ್ನು ಇಲ್ಲೇ ಬಿಟ್ಟು ಹೋಗ್ತಾಳೆ. ನಂತರ ದಿಯಾ ಬಂದ ತಕ್ಷಣ ನಿಮಗೆ ಹೇಳ್ತೀನಿ, ನೀವು ಬಂದಿದ್ರಿ ಅಂತ ಹೇಳ್ತೀನಿ ದಿಯಾಗೆ ಅಂತ ಹೇಳಿ ಜಯದೇವ ಅವರನ್ನು ಕಳಿಸ್ಬಿಡ್ತಾರೆ. ನಂತರ ಆ ವ್ಯಕ್ತಿ ಬಂದದ್ದ ಸೆಕ್ಯೂರಿಟಿಗೆ ನೀನು ಹೇಳಿದೆ ದಿಯಾ ಇಲ್ಲೇ ಇದ್ದಾಳೆ ಅಂತ. ನೋಡಿದ್ರೆ ದಿಯಾ ಮನೆ ಒಳಗಡೆ ಇಲ್ವಲ್ಲ ಅಂತ ಹೇಳಿದಾಗ, ಇಲ್ಲೇ ಇದ್ರು ಸರ್, ನಾನು ಊಟಕ್ಕೆ ಹೋದಾಗ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ ಅಂತಕ ಸರಿ ಆಯಿತು ಅಂತ ಹೇಳಿ ಹೋಗ್ತಾರೆ. ನಂತರ ಇಲ್ಲಿ ಜಯದೇವ್ ದಿಯಾ ಕಥೆಯನ್ನು ಮುಗಿತು. ಆದರೆ ನನ್ನ ಬಗ್ಗೆ ಗೊತ್ತಿರೋದು ಆ ಸೆಕ್ಯೂರಿಟಿಗೆ ಮಾತ್ರನೇ. ಹಾಗಾಗಿ ಒಬ್ಬ ಸೆಕ್ಯೂರಿಟಿ ಕಥೆಯನ್ನು ಕೂಡ ಮುಗಿಸ್ಬಿಟ್ರೆ ಎಲ್ಲ ಕೂಡ ನಾನು ಅಂದ್ಕೊಂಡಾಗೆ ಆಗತ್ತೆ ಅಂತ ಅಂದ್ಕೊಂಡಿದ್ದೆ. ಆ ಒಂದು ಬಾಡಿ ಗಾರ್ಡನ್ನು ಕರೀತಿದ್ದೆ ದಿಯಾ ಮೇಡಮ್ ಕರೀತಿದ್ದಾರೆ ಅಂದ ತಕ್ಷಣ ವ್ಯಕ್ತಿ ಒಳಗಡೆ ಬರ್ತಾರೆ. ದಿಯಾ ಮೇಡಮ್ ಎಲ್ಲಿ ಅಂತಂದಾಗೆ ಹಿಂಬದಿಯಿಂದ ಜಯದೇವ್ ಬಂದು ಆ ವ್ಯಕ್ತಿ ಕಥೆಯನ್ನು ಕೂಡ ಮುಗಿಸ್ಬಿಡ್ತಾರೆ. ನಂತರ ಇಲ್ಲಿ ಏನು ದಿಯಾ ಏನು ಅಂದ್ಕೊಂಡ್ಬಿಟ್ಟ ನೀನು ಮಾಡೋದಲ್ಲ ನಾನು ನೋಡಿಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ, ನಿನ್ನ ಕಥೆಯನ್ನು ಈಗಲೇ ಮುಗಿಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಾನು ದುಡ್ಡೆಲ್ಲ ಎಲ್ಲಿಟ್ಟಿದ್ಯಾ ಅಂತ ತಿಳ್ಕೊಂಡು ಆ ನಂತರ ನಿನ್ನ ಕಥೆಯನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ಏನು ಮಾಡೋದು, ನೀನು ಕೋಪ ಸಿಟ್ಟು ಬರೆಸ್ದೆ, ಹಾಗಾಗಿ ನನ್ನ ಕತೆ ಈಗಲೇ ಮುಗ್ದೋಯ್ತು. ಇನ್ನು ಮುಂದೆ ಹೊಸ ಜಯದೇವ್ ಹುಟ್ಟು ಹಾಕುತ್ತಾನೆ. ಇನ್ನು ಮುಂದೆ ಈ ಜಯದೇವ್ನ ಹೊಸ ಆಟ ಶುರುವಾಗುತ್ತೆ ಅಂತ ಹೇಳಿ ಜಯದೇವ್ ದಿಯಾ ಮತ್ತು ಆ ಬಾಡಿಗಾರ್ಡ್ ಇಬ್ಬರನ್ನ ಕೂಡ ತೊಗೊಂಡು ಹೋಗಿದೆ ಒಂದು ಕಾಡಲ್ಲಿ, ಹಾಗೆ ಅವರನ್ನು ಭಸ್ಮ ಮಾಡಿಬಿಡ್ತಾರೆ. ತದನಂತರ ಇಲ್ಲಿ ಗೌತಮ್ ಮತ್ತು ಭೂಮಿ ತುಂಬ ಬೆಚ್ಚನ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಮಿಂಚು ಪುಟ್ಟನ ಮಹಿಮಾ ಮನೆಗೆ ಕಳಿಸ್ಕೊಡ್ತಿದ್ದಾರೆ. ಹಾಗಾಗಿ ಅವರಿಬ್ಬರು ತುಂಬ ಬೆಚ್ಚನ್ ಮಾಡ್ಕೋತಾರೆ. ಏನಿದು ನಮ್ಮ ಮಗಳನ್ನು ನಾವು ಅವ್ರ ಮನೆಗೆ ಕಳಿಸ್ಬೇಕಾಗಿದೆಯಲ್ಲ ಅಂತ ಹೇಳಿ ಹೇಳಿದಾಗ ಏನು ಮಾಡೋಕ್ಕಾಗತ್ತೆ, ಪರಿಸ್ಥಿತಿ ಸಮಯ ಆ ರೀತಿ ಇದೆ ಅಲ್ವಾ ಅಂತ ಹೇಳಿ ಹೇಳ್ತಾರೆ. ಆದರೂ ಕೂಡ ನಾವು ನಮ್ಮ ಮಗುವನ್ನೇ ಕಳ್ಕೋಬೇಕಾಗತ್ತಾ ಅಂದಾಗ ಏನೂ ಮಾಡೋಕ್ಕಾಗಲ್ಲ, ಅವಳು ಯಾವತ್ತಿದ್ರೂ ನಮ್ಮ ಮಗಳೇ, ಆದರೆ ಮಹಿಮಾ ಮನೇಲಿ ಇರ್ತಾರೆ ಅಷ್ಟೇ ಅಂತ ಭೂಮಿ ಸಮಾಧಾನವನ್ನು ಮಾಡ್ತಿದ್ದಾರೆ. ಈ ಕಡೆ ಗುಂಡು ಬಂದದೆ ಮಿಂಚು ಹತ್ರ, ಮಿಂಚು ಬಾ ಮಿಂಚು ಆಟ ಆಡೋಣ ಅಂದಾಗ, ಇಲ್ಲ ನಾನು ಆಟ ಆಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾಳೆ. ಇಲ್ಲ ಬಾ ಮಿಂಚು ಕೊನೆಯದಾಗಲ್ವಾ ಆಟ ಆಡೋದು, ಬಾ ಅಂತ ಕರೆದ್ರೂ ಕೂಡ ಆಕೆ ಬರುವುದಿಲ್ಲ. ಹಾಗಾಗಿ ಇಲ್ಲಿ ಗುಂಡು ಬಂದಿದೆ, ಅಮ್ಮ ಮಿಂಚುನ ಎಷ್ಟು ಕರೆದ್ರೂ ಬರ್ತಿಲ್ಲ ಅಮ್ಮ ಆಟ ಆಡೋದಕ್ಕೆ, ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿದ್ರು ಕೂಡ ಬರ್ತಿಲ್ಲ ಅಮ್ಮ, ಯಾಕಂದರೆ ಇವತ್ತೇ ತಾನೇ ಅವಳು ನಮ್ಮ ಜೊತೆಯಲ್ಲಿರೋದು, ಹಾಗಾಗಿ ನಾನು ಅವಳ ಜೊತೆ ಆಟ ಆಡಿ ಐಸ್ ಕ್ರೀಮ್ ತಿನ್ನೋಣ ಅಂದ್ಕೊಂಡೆ, ಆದರೆ ಬರಲೇ ಇಲ್ಲ ಅಂದಾಗ ಪಾಪ ಬೇಜಾರು ಮಾಡ್ಕೊಂಡಿದ್ದಾಳೆ. ಅವಳ ಬಗ್ಗೆ ಏನು ಈ ರೀತಿ ನೀನು ಮಾತಾಡಬಾರ್ದು ಕಂದ, ಆಕೆ ಮಹಿಮಾ ಮನೆಯವ್ರಿಗೆ ಹೋಗ್ತಿದ್ದಾಳಲ್ವಾ, ಹಾಗಾಗಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಾಳೆ, ನೀನಿವತ್ತು ಅವಳನ್ನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಭೂಮಿ ಮಗನಿಗೆ ಬುದ್ಧಿ ಹೇಳ್ತಾರೆ. ಆಗ ಗೌತಮ್ ಬಂದಿದ್ದೆ, ಇಲ್ಲ ಐಸ್ ಕ್ರೀಮ್ ತಿನ್ನಬೇಕು ಅಂದಮೇಲೆ ಖಂಡಿತವಾಗ್ಲೂ ಐಸ್ ಕ್ರೀಮ್ ತಿನ್ನಲೇಬೇಕು, ನನ್ನ ಮಗಳಿಗೆ ನಾನೇ ತೊಗೊಂಡೋಗಿ ಐಸ್ ಕ್ರೀಮ್ ಕೊಡ್ತೀನಿ ಅಂತ ಹೇಳಿ ಗೌತಮ್ ಬಂದು ಮನೆಯವ್ರು ಎಲ್ಲರನ್ನ ಕೂಡ ಕೂರಿಸ್ಕೊಂಡು ಐಸ್ ಕ್ರೀಮನ್ನು ಮಿಂಚುಗೂ ಕೂಡ ಕೊಡ್ತಾರೆ. ಆದರೆ ಮಿಂಚು ಮಾತ್ರ ನನಗೆ ಬೇಡ ಐಸ್ ಕ್ರೀಮ್ ಅಂತಲೇ ಹೇಳ್ತಿದ್ದಾಳೆ. ಏನು ಪುಟ್ಟ ಮಾತಾಡ್ತಿದ್ಯಾ, ನನಗೆ ಐಸ್ ಕ್ರೀಮ್ ಅಂದರೆ ಇಷ್ಟ ತಾನೇ, ಪಪ್ಪ ತಾನೇ ಕೊಟ್ಟಿರೋದು, ತಿನ್ನು ಕಂದ ಅಂದಾಗ, ಇಲ್ಲ ನನಗೆ ಮನಸ್ಸಿಲ್ಲ ಅಂತ ಹೇಳಿ ಮಿಂಚು ಹೊಟ್ಟೋಗ್ಬಿಡ್ತಾಳೆ. ಈ ಕಡೆ ಗೌತಮ್ ಮತ್ತು ಭೂಮಿ ಇಬ್ಬರು ಕೂಡ ಮಗುವನ್ನು ಕಳಿಸ್ಲೇಬೇಕಾ ಅಂತ ಹೇಳಿ ಅವರೇ ಪ್ರಶ್ನೆ ಮಾಡ್ಕೋತಿದ್ದಾರೆ. ಬಟ್ ಅನಿವಾರ್ಯ ಪರಿಸ್ಥಿತಿಯ ಆ ರೀತಿ ಇರೋದ್ರಿಂದ ಕಳಿಸ್ಲೇಬೇಕಾಗಿದೆ ಅಂತ ಅವ್ರನ್ನವರೇ ಸಮಾಧಾನವನ್ನು ಕೂಡ ಮಾಡ್ಕೋತಾರೆ. ಆ ಒಂದು ಸಮಯದಲ್ಲಿ ಮಿಂಚು ಬಂದು, ಇವತ್ತು ನಾನು ನಿಮ್ಮ ಜೊತೆ ಮಲ್ಕೊಳ್ಳ, ಯಾಕಂದರೆ ನಾಳೆಯಿಂದ ನಾನು ಇಲ್ಲಿ ಇರುವುದಿಲ್ಲ ಅಲ್ವಾ, ಹಾಗಾಗಿ ನಿಮ್ಮ ಜೊತೆಯಲ್ಲಿ ನಾನೇ ಇಲ್ಲಿ ಮಲ್ಕೋತೀನಿ ಅಂತ ಹೇಳಿ ಹೇಳಿದಾಗ ಬಾಕಂದ ಅದಕ್ಕೆ ಯಾಕೆ ಹೇಳ್ತೀಯಾ ಅಂತ ಹೇಳಿ ಭೂಮಿ ಮತ್ತು ಗೌತಮ್ ತಮ್ಮ ಮಡಿಲಲ್ಲಿ ಮಗುವನ್ನು ಮಲಗಿಸ್ಕೋತಾರೆ. ಆ ಮಗು ನಿಜವಾಗ್ಲೂ ಒಳ್ಳೆಯದಾಗಿರೋದ್ರಿಂದ ತಂದೆ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಆ ಮಗು ಮಹಿಮಾ ಮನೆಗೆ ಹೋಗೋದಕ್ಕೆ ಸಿದ್ಧವಾಗಿದೆ. ಆದರೆ ತಂದೆ ತಾಯಿನ ಪ್ರಶ್ನೆ ಮಾಡ್ತದೆ, ನೀವು ಖಂಡಿತವಾಗ್ಲೂ ನಾನು ಮಹಿಮಾ ಅತ್ತೆ ಮನೆಗೆ ಹೋದ್ಮೇಲೆ ನೀವು ನನ್ನ ಮರೆಯೋದಿಲ್ಲ ಅಲ್ವಾ, ಆವಾಗಲೂ ಕೂಡ ನೀವೇ ಅಲ್ವಾ ನನ್ನ ಅಪ್ಪ ಅಮ್ಮ, ಅವರಲ್ಲ ಅಲ್ವಾ ಅಂತ ಹೇಳಿ ಮಿಂಚು ಕೇಳಿದಾಗ, ಖಂಡಿತ ಇಲ್ಲ ಮಗಳೇ, ನಿನ್ನ ತಂದೆ ತಾಯಿ ನಾವೇನೇ ಹೊರತು ಬೇರೆ ಯಾರೂ ಕೂಡ ಅಲ್ಲ ಅಂತ ಹೇಳಿ ಭೂಮಿ ಮತ್ತು ಗೌತಮ್ ಮಗುವನ್ನು ಸಮಾಧಾನ ಮಾಡ್ತಾರೆ. ನಂತರ ಇವತ್ತು ಮಗು ನಮ್ಮ ಜೊತೆ
ಸುಮ್ಮನೆ ಇಲ್ಲಿ ಸಮಯ ಕಳೀಲಿ, ನಂತರ ಇಲ್ಲಿ ಅಪ್ಪ ಅಮ್ಮ ಬರ್ತಿದ್ದಾಗೆ ಮಗುವನ್ನು ಕಳಿಸ್ಕೊಡೋಣ ಅಂತ ಭೂಮಿ ಮತ್ತು ಗೌತಮ್ ಇಬ್ಬರು ಕೂಡ ಯೋಚನೆ ಮಾಡ್ತಾರೆ. ಆದರೆ ಮಗು ಮಿಂಚು ಸ್ಕೂಲ್ಗೆ ಹೋಗೋದಕ್ಕೆ ತಯಾರಾಗಿ ಬರುತ್ತೆ. ಏನು ಪುಟ್ಟ, ಯಾಕೆ ಸ್ಕೂಲ್ಗೆ ಹೋಗ್ತಿದ್ಯಾ ಕಂದ, ನೀನು ಇಲ್ಲೇ ಇರಬಹುದಲ್ವಾ, ಇವತ್ತು ಒಂದಿನ ತಾನೇ ನೀನು ನಮ್ಮ ಜೊತೆ ಇರೋದು, ನಮ್ಮ ಜೊತೆ ಸಮಯ ಕಳಿಯಮ್ಮ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ ಭೂಮಿ ಮತ್ತು ಗೌತಮ್. ಆದರೆ ಮಿಂಚು ಮಾತ್ರ ಇಲ್ಲ, ನಾನು ಸ್ಕೂಲ್ಗೆ ಹೋಗಲೇಬೇಕು, ಇವತ್ತು ಒಂದೇ ದಿನ ಅಲ್ವಾ ನಾನು ಇಲ್ಲಿಂದ ಸ್ಕೂಲ್ಗೆ ಹೋಗೋದು, ನಾಳೆಯಿಂದ ನಾನು ಇಲ್ಲಿ ಇರೋದಿಲ್ವಲ್ಲ, ಹಾಗಾಗಿ ನಾನು ಸ್ಕೂಲ್ಗೆ ಹೋಗಲೇಬೇಕಾಗುತ್ತೆ, ರಜೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಿಂಚು ಹೇಳ್ತಿದ್ದಾಳೆ. ಇಲ್ಲಿ ಭೂಮಿ ಮತ್ತು ಗೌತಮ್ ಎಷ್ಟೇ ಹೇಳಿದ್ರು ಕೂಡ ಮಿಂಚು ಕೇಳುವುದೇ ಇಲ್ಲ. ನಂತರ ಅಲ್ಲಿಗೆ ಪಾರ್ಥ ಮತ್ತು ಅಪ್ಪಿ ಇಬ್ಬರು ಕೂಡ ಬರ್ತಾರೆ, ಮಗುಗೆ ಚಾಕ್ಲೇಟನ್ನು ಕೊಡ್ತಾರೆ. ಇಲ್ಲಿ ಮಗು ತುಂಬ ಡಿಸ್ಟರ್ಬ್ ಆಗಿರುತ್ತೆ, ಯಾಕೆ ಪಪ್ಪು ಅಂತ ಹೇಳಿ ಕೇಳ್ತಿದ್ರೆ ಏನನ್ನ ಕೂಡ ಮಿಂಚು ಮಾತಾಡ್ತಿಲ್ಲ. ಬಟ್ ಪಾರ್ಥ ಮತ್ತು ಅಪ್ಪಿ ಇಬ್ರಿಗೂ ಕೂಡ ಅರ್ಥ ಆಗುತ್ತೆ, ಮಗು ಮಹಿಮಾ ಮನೆಗೆ ಹೋಗಬೇಕಾಗಿದೆ, ಹಾಗಾಗಿ ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಆಗಿದೆ ಅಂತ ಹೇಳಿ. ಬಟ್ ಏನು ಮಾಡೋದು, ಯಾರು ಏನೂ ಮಾಡೋಕ್ಕಾಗದ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಇತ್ತ ಕಡೆ ಜಯದೇವ್ ತನ್ನ ಹೊಸ ಆಟವನ್ನೇ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಮಿಂಚುನೆ ಗೌತಮ್ ಮತ್ತು ಭೂಮಿ ಮಗು ಅನ್ನೋದು ಗೊತ್ತಾಗಿದೆ. ಜೊತೆಗೆ ದಿಯಾ ಕಥೆಯನ್ನು ಮುಗಿಸಿ ತನ್ನ ದುಡ್ಡು ಎಲ್ಲ ಅಂತಸ್ತನ್ನ ಕೂಡ ಮತ್ತೆ ತನ್ನ ಕೈವಶ ಮಾಡಿಕೊಂಡಿದ್ದ ಮಗುದೊಮ್ಮೆ ರಾಯಲ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಿದ್ದಾರೆ. ಇದೆಲ್ಲದರ ನಡುವೆ ಗೌತಮ್ ಮತ್ತೆ ಭೂಮಿಯ ಬದುಕಲ್ಲಿ ಅವರ ಮಗು ಒಂದನೇ ತೊಂದರೆ ಆಗತ್ತೆ ಅಂತ ಹೇಳಿ ಬಂದಿದೆ. ಆದರೆ ಇಲ್ಲಿ ಅದೇ ಮಗುವನ್ನು ಮಿಂಚುವನ್ನು ಅವರು ಮಹಿಮಾ ಮನೆಗೆ ಕಳಿಸ್ಕೊಡ್ತಿದ್ದಾರೆ. ಇತ್ತ ಕಡೆ ಆನಂದ್ ಅವರು ಕೂಡ ಗೌತಮ್ನ ಪ್ರಶ್ನೆ ಮಾಡ್ತಿದ್ದಾರೆ, ಏನು ಗೌತಮ್ ಇದನ್ನೆಲ್ಲ ಮಾಡಬೇಕಾಗತ್ತಾ, ನೀನು ಮಿಂಚುವನ್ನು ನಿನ್ನ ಮಗಳ ಥರ ನೋಡ್ಕೊಂಡಿದ್ಯಾ, ಮಿಂಚು ಬಂದಮೇಲೆ ನಿನ್ನ ಬದುಕೆ ಬದಲಾಗಿದೆ, ನಿಜವಾಗ್ಲೂ ಆ ಮಿಂಚು ಕಂದನ ಹೇಗೆ ಬಿಟ್ಟು ಇರೋಕ್ಕಾಗತ್ತೆ ನಿಮ್ಮಿಂದ, ನಂಗೆ ಅರ್ಥ ಆಗುತ್ತೆ ನಿಮಗೆ ತುಂಬ ಸಂಕಟ ಆಗ್ತದೆ ಅಂತ. ಬಟ್ ಆದರೂ ಯಾಕೆ ಇಂಥ ಡಿಸಿಷನ್ ತಗೊಂಡಿದ್ದೀರಾ, ಮಹಿಮಾಗೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಸಿ ಬೇರೆ ಮಗುವನ್ನೇ ದತ್ತು ಕೊಡಿಸಬಹುದಲ್ವಾ, ಈ ಮಗುವನ್ನೇ ಯಾಕೆ ಕೊಡಬೇಕು, ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ಡಿಸಿಷನ್ನಿಂದ ಹಿಂದೆ ಸರಿರಿ ಅಂತ ಹೇಳಿ ಆನಂದ್ ಹೇಳಿದಾಗ, ಇಲ್ಲ ಅದಂತೂ ಸಾಧ್ಯನೇ ಇಲ್ಲ, ಆಕೆ ಮಿಂಚುವನ್ನೇ ತುಂಬಾ ಹಚ್ಕೊಂಡಿರೋದು, ಇವತ್ತಿನ ಪರಿಸ್ಥಿತಿ ಆ ರೀತಿ ಇದೆ, ಮಿಂಚುವನ್ನು ನಾವು ಕಳಿಸ್ಕೊಡ್ಲೇಬೇಕಾಗಿದೆ, ಇಲ್ಲ ಅಂದರೆ ಮಹಿಮಾ ತನ್ನ ಜೀವವನ್ನೇ ಕಳ್ಕೊಂಡ್ಬಿಡ್ತಾಳೆ, ನನಗೂ ಕೂಡ ಏನು ಖುಷಿ ಇದೆಯಾ, ಖಂಡಿತ ಇಲ್ಲ, ಆದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ, ಅನಿವಾರ್ಯ ಪರಿಸ್ಥಿತಿಗೆ ನಾವು ಸಿಕ್ಕಿ ಬಿಡ್ತೇವೆ ಅಂತ ಹೇಳಿ ಗೌತಮ್ ಮತ್ತೆ ಭೂಮಿ ಹೇಳ್ತಾರೆ. ಇಲ್ಲಿ ಗೌತಮ್ ಮತ್ತೆ ಭೂಮಿ ಏನು ಮಗುವನ್ನು ಮಹಿಮಾ ಮನೆಗೆ ಕಳಿಸ್ಕೊಡೋದಕ್ಕೆ ಸಿದ್ಧ ಆದರು. ಆದರೆ ಇವಾಗ ದತ್ತು ಪತ್ರಕ್ಕೆ ಸಹಿಯನ್ನು ಹಾಕಬೇಕಾಗಿದೆ. ಈ ಕಡೆ ಗೌತಮ್ ಮತ್ತೆ ಭೂಮಿ ತುಂಬ ಯೋಚನೆ ಮಾಡ್ತಿದ್ದಾರೆ, ಏನು ಈ ರೀತಿಯೆಲ್ಲ ದತ್ತುವಾಗಿ ನಾವು ನಮ್ಮ ಮಗುವನ್ನು ಅವ್ರಿಗೆ ಕೊಟ್ಟು ಬಿಡ್ಬೇಕಾ, ಹಾಗಾದರೆ ಇನ್ನು ಮುಂದೆ ನಮಗೂ ಮಗುಗೂ ಯಾವುದೇ ರೀತಿ ಸಂಬಂಧ ಇಲ್ವಾ ಅಂತ ಹೇಳಿ ಎಲ್ಲ ರೀತಿಯಲ್ಲೂ ಕೂಡ ಯೋಚನೆ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಮಗುವನ್ನು ಕೊಡೋದು ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಕೂಡ ಕಾಣಿಸ್ತಾ ಇಲ್ಲ. ಹಾಗಾಗಿ ಅವರು ತಮ್ಮ ಮಗುವನ್ನು ಕೊಡೋದಕ್ಕೆ ಸಿದ್ಧವಾಗೇ ಬಿಡ್ತಾರೆ. ಈ ಕಡೆ ತಮ್ಮ ಮಗು ಮಿಂಚುನೇ ಅನ್ನೋದು ಗೊತ್ತಿಲ್ಲದೆ ಮಿಂಚುವನ್ನು ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದಂಥ ಗೌತಮ್ ಭೂಮಿ ಕೊನೆಗೂ ಕೂಡ ಮಹಿಮಾ ಜೊತೆ ಮಗುವನ್ನು ಕಳಿಸ್ಕೊಡೋದಕ್ಕೆ ತಯಾರಾಗಿದ್ದಾರೆ. ಇದರ ನಡುವೆ ಮಗು ಮಿಂಚು ಗೌತಮ್ ಮತ್ತೆ ಭೂಮಿ ಮಗು ಅನ್ನೋದು ಗೊತ್ತಿರ್ತಕ್ಕಂಥದ್ದು ಈಗ ಜಯದೇವ್ಗೆ ಮಾತ್ರನೇ. ಹಾಗಾಗಿ ಆ ಮಗು ಮನಸ್ಸಲ್ಲಿ ಬೇರೊಂದು ಭಾವನೆಯನ್ನ ಹುಟ್ಟು ಹಾಕೋದ್ರ ಮುಖಾಂತರ ಇಲ್ಲಿ ತನ್ನ ತಾಳಕ್ಕೆ ಮಗುವನ್ನ ಬಳಸ್ಕೋತಾರ. ಈ ಕಡೆ ಮಗುವಿಂದಾನೇ ಗೌತಮ್ ಮತ್ತೆ ಭೂಮಿಗೆ ತೊಂದರೆ ಇದೆ ಅಂತ ಹೇಳಿ ಪುರೋಹಿತರು ಹೇಳಿರೋದ್ರಿಂದಾಗಿ ಇಲ್ಲಿ ಮತ್ತೆ ಮಗು ಮಿಂಚು ಉಲ್ಟಾ ಹೊಡ್ತದ. ಈ ಕಡೆ ಇಷ್ಟು ದಿನ ಒಳ್ಳೆಯವಳಾಗಿದ್ದ ಮಿಂಚು ಇನ್ನು ಮುಂದೆ ಗೌತಮ್ ಮತ್ತು ಭೂಮಿಯನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ಕೋತಾಳ, ಅಥವಾ ಜಯದೇವ್ ಬೇರೊಂದು ಮಗುವನ್ನೇ ಗೌತಮ್ ಮತ್ತು ಭೂಮಿಯ ಮಗು ಅಂತ ಹೇಳಿ ಆ ಮನೆಗೆ ಕರ್ಕೊಂಡು ಬರ್ತಾರ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.